ಎಲ್ಲ ಆತ್ಮಮಿತ್ರರಿಗೆ ಆತ್ಮಪೂರ್ವ ನಮಸ್ಕಾರಗಳು. ಇವತ್ತು ಧ್ಯಾನ 365 204ನೇ ಸೆಷನ್. ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ, ಪಿರಮಿಡ್ ವರ್ಲ್ಡ್ ಫೌಂಡೇಶನ್, PSSM ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ನಮಸ್ಕಾರ. ಪ್ರತಿ ಒಂದು ದಿವಸ ಯಾವುದೇ ಒಂದು ಹೊಸ ವಿಷಯ ನಾವು ಕಲಿಬೇಕು. ಆ ವಿಷಯ ಏನು ಅಂತ ಆಳವಾದ ಯೋಚನೆಯಿಂದ ನಾವು ಅರ್ಥ ಮಾಡ್ಕೋಬೇಕು. ಒಂದು ದಿವಸದಲ್ಲಿ 100 ವಿಷಯ ಕಲಿದ್ರೆ ಉಪಯೋಗ ಇಲ್ಲ. ಒಂದು ದಿವಸದಲ್ಲಿ ಒಂದೇ ಒಂದು ವಿಷಯ ಕಲಿಬೇಕು. ಆ ಒಂದೇ ವಿಷಯದ ಮೇಲೆ ಸಂಪೂರ್ಣ ದೃಷ್ಟಿಯನ್ನು ಇಟ್ಟು ಅದರಲ್ಲಿ ನಮಗೆ ಒಂದು ಎನ್ಲೈಟನ್ಮೆಂಟ್ ಬಂದರೆ ಅದು ನಮಗೆ ಉಪಯೋಗ. ಈಗ ಒಂದು ಪಾಯಿಂಟ್ ತಗೊಳ್ಳೋಣ. ಇವತ್ತು ಒಂದೇ ಒಂದು, ನಮ್ಮ ಸುತ್ತಮುತ್ತ ಏನೋ ಒಂದು ವಿಷಯ ನಡೀತಾರೆ, ನಾವು ಕಂಪ್ಲೇಂಟ್ಸ್ ಮಾಡ್ತೀವಿ. ಅವರು ಮಾಡಿಲ್ಲ, ನಾ ಎಷ್ಟು ಸತಿ ಹೇಳಿದ್ರೂ ಅದು ಆಗ್ತಾ ಇಲ್ಲ, ಇವ್ರಿಗೆ ನಾನೊಂದು ಕೆಲಸ ಕೊಟ್ಟಿದ್ದೀನಿ, ಅದು ಅವ್ರು ಕಂಪ್ಲೀಟ್ ಮಾಡಿಲ್ಲ. ಯಾವಾಗಲೂ ಒಂದು ಸತಿ ಓಕೆ, ಬಟ್ ಯಾವಾಗ್ಲೂ ಈ ಥರ ಕಂಪ್ಲೇಂಟ್ಸ್ ನಮ್ಮ ಬಾಯಿಂದ ಬರ್ತಾ ಇದೆ ಅಂದರೆ ಆ ಕೆಲಸ ಆಗಲ್ಲ. ಲೂಸರ್ಸ್ ಅಂದರೆ ಯಾರಕ್ಕೆ ವಿಜಯ ಬೇಡವೋ ಅವರು ಈ ಥರ ಮಾತಾಡ್ತಾರೋ. ಯಾರಕ್ಕೆ ವಿಜಯ ಅಂದರೆ ಸಕ್ಸಸ್ ಬೇಕು, ಅವರು ರೆಸ್ಪಾನ್ಸಿಬಿಲಿಟಿಯನ್ನು ತಗೊಳ್ತಾರೆ. ನಾನು ಒಂದು ನನ್ನ ಜೀವನ ಸಂಘಟನೆ ನಿಮಗೆ ಹೇಳ್ತೀನಿ. ಗುರುಗಳ ಪತ್ರಿಜಿಯವರ ಜೊತೆ ಒಂದು ಸತಿ ನಾನು ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಆವಾಗ ಒಬ್ಬ ಹುಡುಗನ ಕಲಿಸಿ ಅವರು ಕರೆದಿ ಅಲ್ಲಿ ಬುಕ್ ಸ್ಟೋರ್ಗೆ ಹೋಗಿ ಈ ಒಂದು ಪರ್ಟಿಕ್ಯುಲರ್ ಬುಕ್ ಇದೆ, ಅದನ್ನು ತಗೊಂಡು ಬನ್ನಿ ಅಂತ ಹೇಳಿದ್ರು. ಆ ಹುಡುಗ ಹೋಗಿದ್ದಾನೆ. ಅಲ್ಲಿ ಹೋಗಿ ಬರಬೇಕು ಅಂದರೆ ಒಂದು 10 ನಿಮಿಷ ಆಗುತ್ತೆ. ಬಟ್ 5 ನಿಮಿಷ ಆದಮೇಲೆ ಇನ್ನೊಬ್ಬರನ್ನು ನೋಡಿ ಫೋನ್ ಮಾಡಿ ನೋಡಿ ಯಾಕೆ ಇನ್ನೂ ಆ ಬುಕ್ಕು ಅವನು ಬರ್ತಾ ಇಲ್ಲ ಅಂತ ಕೇಳಿದ್ರು. ಇವರು ಹೊರಗೆ ಹೋಗಿದ್ರು ಫೋನ್ ಮಾಡೋಕ್ಕೆ. ಇನ್ನೂ 2 ನಿಮಿಷ ಆಯಿತು. ಇನ್ನೊಬ್ಬರನ್ನ ಕರೆದುಬಿಟ್ಟು ಅವನ ಬುಕ್ಕು ತಗೊಂಡು ಬರೋಕ್ಕೆ ಹೋಗಿದ್ದಾನು. ಇವರನ್ನು ಫಾಲೋ ಅಪ್ ಮಾಡೋ ಅಂತ ನಾನು ಹೇಳಿದ್ನಿ, ಇಬ್ಬರು ಬರ್ತಾ ಇಲ್ಲ, ಏನು ವಿಷಯ ನೋಡಿ ಅಂತ ಹೇಳಿದ್ರು. ಇವನು ಹೋಗಿದ್ದಾನು. ಒಂದು 5 ನಿಮಿಷ ಆದಮೇಲೆ ಬುಕ್ ಅವ್ರ ಕೈಗೆ ಸಿಕ್. ನನಗೆ ಒಂದು ಪ್ರಶ್ನೆ ಬಂದಿದೆ. ಅವಾಗ ಒಬ್ಬರಿಗೆ ಹೇಳಿದ್ರಲ್ವಾ, ಅವ್ರು ತಗೊಂಡು ಬರ್ತಾರಲ್ವಾ, ಯಾಕೆ ಇವರು 3 ಜನಕ್ಕೆ ಹೇಳಿದ್ರು? ಒಬ್ಬರಿಗೆ ಹೇಳಿದ್ರೆ ಅವರು ಹೋಗಿ ತಗೊಂಡು ಬರ್ತಾರಲ್ವಾ, 3 ಜನಕ್ಕೆ ಹೇಳೋಕ್ಕೆ ಅವಶ್ಯಕತೆ ಏನು ಅಂತ ಪ್ರಶ್ನೆ ಇತ್ತು ನನ್ನೊಳಗೆ. ಯಾವಾಗ ಪ್ರಶ್ನೆ ಇದೆಯೋ ನನ್ನನ್ನು ನೋಡಿ ಅವ್ರು ಹೇಳಿದರು, ನನಗೆ ಬುಕ್ ಬೇಕು, ಬುಕ್ಕು ಬಂದಿದೆ. ಒಬ್ಬರಿಗೆ ಹೇಳಿದ್ರೆ ಅದು ಬರುತ್ತಾ ಅನ್ನೋ ಸಕ್ಸಸ್ ರೇಟಿಂದ 3 ಜನಕ್ಕೆ ಹೇಳಿದ್ರೆ ಅದು ಬರುತ್ತೆ ಅಂತ ಹೇಳಿದರು. ಆವಾಗಲೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಆ 3 ಜನ ಹತ್ರ ಹೋಗಿ ನಾನು ಕೇಳಿದ್ವಿ. ಫಸ್ಟ್ ಒಬ್ಬನು ಹೋಗಿದ್ದ. ನಾನು ಏನಾಯಿತು, ನೀವು ಅಲ್ಲಿ ಹೋಗಿದ್ರಲ್ವಾ, ಬುಕ್ಕು ನಿಮಗೆ ಸಿಗಿಲ್ವಾ ಅಂದರೆ, ನಾನು ಅಲ್ಲಿ ಹೋಗಿದ್ದೀನಿ, ಗುರುಗಳ ಬುಕ್ಕು ಕೇಳಿದ್ರೆ ಅಂತ ಕೇಳಿದ್ರೆ ಅವ್ರು ನನಗೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರು. 2ನೇ ಅವ್ರಿಗೆ ನಾನು ಮಾತಾಡಿದ್ದೀನಿ, ಏನಾಯಿತು ನೀವು ಫೋನ್ ಮಾಡಿದ್ರಲ್ವಾ ಅಂದರೆ, ಇಲ್ಲ ಅವ್ರು ಫೋನ್ ಎತ್ತಾ ಇಲ್ಲ ಅಂದರು. 3ನೇ ಒಬ್ಬರು ಹೋಗಿದ್ರಲ್ವಾ, ಅವ್ರ ಹತ್ರ ಕೇಳಿದ್ನಿ ಏನಾಯಿತು ಅಂದರೆ, ಇಲ್ಲ ನಾನು ಹೇಳಿದ ತಕ್ಷಣ ಅವರು ರಿಲೀಸ್ ಮಾಡಿ ಬುಕ್ ಕೊಟ್ಟಿದ್ರು ಅಂದರು. ಅಲ್ಲಿ ಏನಾಯಿತು, ಫಸ್ಟು ಇಬ್ಬರು ಹೋಗಿದ್ರಲ್ವ, ಅವ್ರಿಗೆ ಒಬ್ರಿಗೆ ಫೋನಲ್ಲಿ ಸಿಗ್ತಾ ಇಲ್ಲ ಬುಕ್ ಸ್ಟೋರ್ ಅವರು, ಬೇರೆಯೊಬ್ಬರು ಇವರು ಸುಮ್ಮನೆ ಕತೆ ಹೇಳ್ತಾ ಇದ್ದಂಥ ಬುಕ್ ಕೊಡ್ತಾ ಇಲ್ಲ. ಬಟ್ ಕೊನೆಯದಾಗ ಒಬ್ಬರು ಹೋಗಿದ್ರು, ಅವರು ಅಲ್ಲಿ ಇರೋ ಮ್ಯಾನೇಜರ್ಸು, ಅವರು ಹೇಳಿದ ತಕ್ಷಣ ಈ ಫಸ್ಟ್ ಹುಡುಗಾಗ ಬುಕ್ ಕೊಟ್ಟು ಕಳಿಸು. ಈ ಒಂದು ಉದಾಹರಣೆಯಿಂದ ನಾನು ಏನು ಕಲ್ತಿದ್ದೀನಿ ಅಂದರೆ, ಒಂದು ನಮಗೆ ಬೇಕು ಅಂದರೆ ಒಂದೇ ಒಂದು ಸತಿ ಹೇಳಿಬಿಟ್ಟು ಸುಮ್ಮನೆ ಕುತ್ಕೋಬಾರದು. ಯಾಕೆ ಅಂದರೆ ಅಲ್ಲಿ ಸಿಚುವೇಶನ್ಸ್ ಏನಿರುತ್ತೋ ನಮಗೆ ಗೊತ್ತಿಲ್ಲ. ಈಗ ಒಬ್ಬರಿಗೆ ಹೇಳಿ ಕೂತ್ಕೊಂಡಿದ್ರೆ ಬರುತ್ತೆ 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 ಅಂತ, ಸಪೋಸ್ 1 ಅವರ್ ಆಗುತ್ತೆ, ಅವರು ಬರಲ್ಲ, ಬುಕ್ಕು ಬರಲ್ಲ. ಅವಾಗ ಏನು ಅಂತ ನಾನು ಹೇಳಿದ್ದೀನಿ, ಯಾರು ತಗೊಂಡು ಬರ್ತಾ ಇಲ್ಲ. ಅಲ್ಲಿ ಏನು ಸಿಚುವೇಶನ್ ಇದೋ ನಮಗೆ ಗೊತ್ತಾಗಲ್ಲ. ಅದಕ್ಕೆ ಯಾವಾಗ್ಲೂ ಡಬಲ್ ಚೆಕಪ್ ಮಾಡಬೇಕು. ಅಂದರೆ ಒಂದೊಂದು 2-3 ಸ್ಟೆಪ್ಸು ನಾವು ಒಳಗೆ ಹೋಗಬೇಕು. ಯಾಕೆ ಬುಕ್ಸ್ ಬರ್ತಾ ಇಲ್ಲ, ನಾನು ಕೇಳಿದ್ದೀನಿ, ಒಬ್ಬರು ಹೋಗಿದ್ರು 10 ನಿಮಿಷ ಒಳಗೆ ಬರಬೇಕು, 5-8 ನಿಮಿಷ ಆಯಿತು ಇನ್ನೂ ಬಂದಿಲ್ಲ ಅಂದರೆ ಇನ್ನೊಬ್ಬರನ್ನು ಕರಿಬೇಕು, ಇನ್ನೊಬ್ಬರನ್ನು ಕಳಿಸ್ಬೇಕು. ಅಲ್ಲಿ ಏನಿದೆ ನಡೀತಾ ಇದೆ ನಾನು ನೋಡಿ ಹೇಳಿ, ಇಲ್ಲಾಂದರೆ ನಾವೇ ಹೋಗಬೇಕು. ಇದನ್ನು ಡೀಪ್ ವರ್ಕ್ ಅಂತಾರೆ. ಒಂದು ಕೆಲಸ ನಾನು ಯಾರಿಗಾದ್ರು ಕೊಟ್ಟರೆ ನಾನು ಏನು ಬೇಕೋ ಅವ್ರಿಗೆ ಹೇಳ್ತೀನಿ, ಮತ್ತೆ ಒಂದೊಂದು ಸತಿ ಕೇಳ್ತೀನಿ, ನಿಮ್ಗೆ ಏನು ಅರ್ಥ ಆಯಿತು ಹೇಳಿ ಅಂತ. 99% ನಾನು ಏನು ಹೇಳಿದ್ರು ಅದರಲ್ಲಿ 1-2 ವಿಷಯ ಅವರು ಮತ್ತೋಗ್ತಾರೆ, ಉಲ್ಟಾ ಮಾಡ್ತಾರೆ. ಅಂದರೆ ಅವಾಗ ನಮಗೆ ಇರಿಟೇಷನ್ ಬರುತ್ತಲ್ವ. ನಾನು ಎಷ್ಟು ಸತಿ ಹೇಳಬೇಕು, ಒಂದು ಸತಿ ಹೇಳಿದ್ರೆ ಸಾಕು. ಆ ಇರಿಟೇಷನ್ ಬಂದರೆ ಅಲ್ಲಿ ಸೊಲ್ಯೂಷನ್ ಬರಲ್ಲ. ಕ್ಲಿಯರಾಗಿ ನಾವು ಹೇಳಬೇಕು, ನಿಮ್ಗೆ ಅರ್ಥ ಆಗಿದ್ದ ಒಂದು ಸತಿ ಹೇಳಿ ಅಂತ ಕೇಳಬೇಕು. ಅವ್ರಿಗೆ ಇರಿಟೇಷನ್ ಬಂದ್ರೂ ಪರವಾಗಿಲ್ಲ. ಯಾಕೆಂದರೆ ಕಮ್ಯುನಿಕೇಷನ್ಸಲ್ಲಿ ಮಿಸ್ಕಮ್ಯುನಿಕೇಷನ್ಸ್ ಆಗುತ್ತೆ.
ನೀವು ಹೇಳೋದು ನಿಮಗೆ ಅರ್ಥ ಆಗುತ್ತೆ, ಅವ್ರಿಗೆ ಅರ್ಥ ಆಗ್ಬೇಕಲ್ಲ. ಈಗ ಈ ಚಾಲೆಂಜಲ್ಲಿನೂ ನಾನು ಜರ್ನಲಿಂಗ್ ಅಂತ ಹೇಳಿದ್ದೀನಿ. ಫಸ್ಟ್ ಡೇ ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗಿದೆ. ಒಬ್ಬರು ಜರ್ನಲಿಂಗ್ ಅಂದರೆ ನ್ಯೂಸ್ ಪೇಪರ್ ಓದಬೇಕು ಅಂತ ಹೋಗಿ ನ್ಯೂಸ್ ಪೇಪರ್ ಹೋಗ್ಬಿಟ್ರು. ಒಬ್ಬರು ಗೂಗಲ್ ಸರ್ಚ್ ಮಾಡಿ ಜರ್ನಲಿಂಗ್ ಅಂದರೆ ಅದೇನೋ ಲಾಗ್ ಸಂಬಂಧಪಟ್ಟದ್ದು, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದರು. ಅದು ಅನುಭವವನ್ನು ಬರೀಬೇಕು ಅಂತ ನಾನು ಮತ್ತೆ ಹೇಳಿದೆ. ಆವಾಗ 2 ದಿವಸ ಆದಮೇಲೆ ಜನ ಹೇಳಿದ್ರು, ನನಗೆ ಅನುಭವ ಬರ್ತಾ ಇಲ್ಲ, ಏನು ಬರೀಬೇಕು ಅಂತ. ಮತ್ತೆ ನಾನು ಇನ್ನೊಂದು ಸ್ಟೆಪ್ ಹೋಗಿ, ಅನುಭವ ಅಂದರೆ ನಿಮಗೇ ಬರಬೇಕು ಅಂತ ಇಲ್ಲ, ಬೇರೆಯೊಬ್ಬರು ಕೇಳಿದ್ರು, ಒಂದು ಪುಸ್ತಕದನ್ನು ಓದಿದ್ರು, ಸ್ಪಿರಿಚುವಲ್ ನಾನ್ ಸ್ಪಿರಿಚುವಲ್ ಯಾವುದೇ ಒಂದು ಬರೀಬೋದು ಅಂತ. ಆವಾಗ ಕ್ಲಾರಿಟಿ ಬಂದಿದೆ. 14 ದಿವಸ ಆಯಿತು, 2 ವಾರ ಆಯಿತು. ನಿನ್ನೆ ಒಬ್ಬರು ಕೇಳಿದ್ರು, ಸರ್ ಗಾಸಿಪ್ ಅಂದರೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಬರ್ತಾ ಇಲ್ಲ ಅಂತ. 2 ವಾರ ಆಯಿತು ಚಾಲೆಂಜ್ ಸ್ಟಾರ್ಟ್ ಮಾಡಿ, ಇನ್ನೂ ಅವ್ರಿಗೆ ಕ್ಲಾರಿಟಿ ಬರ್ತಾ ಇಲ್ಲ. ಅಂದರೆ ಮಾಸ್ಟರ್, ಯಾವುದೇ ಒಂದು ವಿಷಯ ನಾವು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಅದು ಡೆಪ್ತ್ಗೆ ಹೋಗಬೇಕು, ಕ್ರಾಸ್ ಚೆಕ್ ಮಾಡ್ಕೋಬೇಕು. ನಾನು ಬರೆದುಬಿಟ್ಟು ಎಷ್ಟೋ ಜನ ನಾನು ಕಳಿಸಿದ್ರು, ಡೈಲಿ ಕಳಿಸ್ತಾನೆ ಇದ್ದಾರೆ, ಚೆಕಪ್ ಮಾಡೋಕೆ, ಡಬಲ್ ಚೆಕಪ್ ಮಾಡೋಕೆ. ಆವಾಗ ಮಿಸ್ಟೇಕ್ಸ್ ಆಗಲ್ಲ. ಏನೇ ಕೇಳಿದ್ರು, ನಾವು ಏನೇ ಹೇಳಿದ್ರು ಅದು ಬೇರೆಯೊಬ್ಬರಿಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆಯಾ, ಅವರು ಫಾಲೋ ಅಪ್ ಮಾಡಬೇಕು. ನಾವು ಒಂದ್ಸತಿ ಹೇಳ್ಬಿಟ್ಟು ಬರುತ್ತೆ ಅಂದರೆ ಬರಲ್ಲ. ಪ್ರತಿ ಒಂದು ವಿಷಯದಲ್ಲಿನೂ ಒಂದು ಸಮಯ ಕೊಡಬೇಕು ನಾವು. ಯಾಕೆಂದರೆ ಎಲ್ಲರೂ ಪ್ರೊಆಕ್ಟಿವ್ ಆಗಿರಲ್ಲ. ಈಗ ನಾನು ಒಬ್ಬರಿಗೆ ಬುಕ್ ತಗೊಂಡು ಬನ್ನಿ ಅಂತ ಹೇಳ್ತೀನಿ, ಅಲ್ಲಿ ಏನೋ ಪ್ರಾಬ್ಲಮ್ ಇದ್ದರೆ ಅವ್ರು ಇಮಿಡಿಯೇಟ್ ನನಗೆ ಫೋನ್ ಮಾಡಲ್ಲ. ಅಲ್ಲಿ ಅವರೇ ಸಾಲ್ವ್ ಮಾಡಬೇಕಂತ ಏನೇನೋ ಟ್ರೈ ಮಾಡಿ ಟೈಮ್ ವೇಸ್ಟ್ ಮಾಡ್ತಾರೆ, ಎನರ್ಜಿ ವೇಸ್ಟ್ ಮಾಡ್ತಾರೆ. ನಾವು ಪ್ರತಿಯೊಂದನ್ನು ಫಾಲೋ ಅಪ್ ಮಾಡಬೇಕು. ಪ್ರತಿಯೊಂದಿಗೆ ಒಬ್ಬೊಬ್ಬರು ಹೇಳ್ತಾರೆ, ನಾ ಎಷ್ಟು ಸತಿ ಹೇಳಿದ್ರು ಇವ್ರು ನಾನು ಹೇಳ್ತೀನಿ, ಟೈಮ್ ಲಿಮಿಟ್ ಇಟ್ಕೋಬೇಕು. ಒಂದು ಕೆಲಸ ಒಬ್ಬರು ಕೊಟ್ಟರೆ ಆ ಕೆಲಸ ಎಷ್ಟು ಟೈಮ್ಗೆ ಆಗುತ್ತೋ ಇನ್ನೊಂದು 5 ನಿಮಿಷ ಎಕ್ಸ್ಟ್ರಾ ಮಾಡಿ ಅಷ್ಟೇ. ಆ ಟೈಮಲ್ಲಿ ಆಗಿಲ್ಲ ಅಂದರೆ ನೀವು ಇನ್ವಾಲ್ವ್ ಆಗಬೇಕು. ಏನು ನಡೀತಾ ಇದೆ ಅಂತ ನೀವು ನೋಡಬೇಕು. ಇಲ್ಲ ಅಂದರೆ ಆ ಕೆಲಸ ಆಗಲ್ಲ. ಯಾವಾಗ ಡಿಲೇ ಆಗುತ್ತೋ ಆ ಎನರ್ಜಿ ಹೋಗುತ್ತೋ, ಇರಿಟೇಷನು ಮತ್ತು ಕಂಪ್ಲೇಂಟ್ಸು ಸ್ಟಾರ್ಟ್ ಆಗುತ್ತೆ. ಸೊ ನಾವೇ ಮಾಡಿದ್ರು, ಬೇರೆಯೊಬ್ರಿಗೆ ಹೇಳಿದ್ರು, ಪ್ರತಿ ವಿಷಯ ಒಳಗೆ ನಾವು ಡೀಪಾಗಿ ಹೋಗಿ ಅದು ಆಯ್ತಾ ಇಲ್ವಾ ಅಂತ ನಾವು ಫಾಲೋ ಅಪ್ ಮಾಡ್ತಾ ಇರಬೇಕು. ಅವ್ರಿಗೆ ಅರ್ಥ ಆಗುತ್ತೆ, ಅವರು ಹುಷಾರಾಗಿ ಎಲ್ಲ ಮಾಡಿಬಿಡ್ತಾರಂತ ಅಸ್ಯೂಮ್ ಮಾಡ್ಕೊಂಡಿದ್ರೆ ಆಗಲ್ಲ. ಮಾಡಿದರೆ ಒಳ್ಳೆಯದೇ, ಆದರೆ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೆ ನೀವೇ ನೋಡಿ. ಲಾಸ್ಟ್ 1 ಮಂತ್ ತಗೊಳ್ಳಿ, ಎಷ್ಟು ವಿಷಯಗಳಲ್ಲಿ ನಿಮಗೆ ಬೇರೆಯೊಬ್ರಿಗೊಂದು ಕೆಲಸ ಕೊಟ್ಟೋದು ಆಗಿಲ್ಲ, ಇರಿಟೇಷನ್ ಬಂದಿದೆ. ನಾನು ಒಂದು ಹೇಳಿದ್ನೆ, ಅವ್ರು ಬೇರೆ ಥರ ಅರ್ಥ ಮಾಡ್ಕೊಂಡಿದ್ರು. ನಾನು ಏನು ಹೇಳಿದ್ನೋ ಅದು ಎಕ್ಸಾಕ್ಟ್ಲಿ ಉಲ್ಟಾ ಬಂದಿದೆ. ಒಬ್ರಿಗೊಂದು ಹೇಳಿದ್ನಿ, 3 ದಿವಸ ಆಯಿತು, ಇನ್ನೂ ಅವ್ರು ಮೆಸೇಜೇ ಮಾಡ್ತಾ ಇಲ್ಲ. 3 ದಿವಸ ಯಾಕೆ ನೀವು ವೆಯ್ಟ್ ಮಾಡ್ತಾ ಇದ್ರಿ? 1 ದಿವಸ ಆದಮೇಲೆ ಯಾಕೆ ನೀವು ಮೆಸೇಜ್ ಮಾಡಿಲ್ಲ, ಫೋನ್ ಮಾಡಿಲ್ಲ? ಅವ್ರಿಗೆ ಇರಿಟೇಟ್ ಆಗುತ್ತೆ ಅಂತ ಇಲ್ಲ. ನಾವು ಏನೇ ಒಂದು ಕೆಲಸ ಬೇರೆಯೊಬ್ರು ಕೊಟ್ಟಿದ್ರು ಒಂದು ವೆಯ್ಟ್ ಮಾಡ್ತಾ ಇದ್ರು, ಫಾಲೋ ಅಪ್ ಅನ್ನೋದು ಮಾಡಬೇಕು. ಅಲ್ಲಿ ಕರೆಕ್ಟಾಗಿ ನಡೀತಾ ಇದೆಯಲ್ಲ ಅಂತ ನಾವು ನೋಡಬೇಕು. ಅವಾಗ ಏನಾಗಿದ್ರೆ ಮೈಂಡ್ ಪೀಸ್ಫುಲ್ ಆಗಿರುತ್ತೆ, ಇರಿಟೇಷನ್ ಅನ್ನೋದು ಬರಲ್ಲ. ಯಾಕೆಂದರೆ ಅಲ್ಲಿ ಏನು ನಡೀತಾ ಇದೆ ಅನ್ನೋದು ನಿಮಗೆ ಕ್ಲಾರಿಟಿ ಬರುತ್ತೆ. ನಾನು ಪ್ರತಿಯೊಂದನ್ನು ಆ ಥರನೇ ನೋಡ್ತೀನಿ, ಅವಾಗ ನನಗೆ ಇರಿಟೇಷನ್ ಬರಲ್ಲ. ಪ್ರತಿಯೊಂದನ್ನು ಚೆಕ್ ಮಾಡ್ತಾ ಇರಬೇಕು, ಪ್ರತಿಯೊಂದನ್ನು ಡಬಲ್ ಚೆಕ್ ಮಾಡಬೇಕು. ಪ್ರತಿಯೊಂದು ಬೇರೆಯೊಬ್ಬರಿಗೆ, ಎಸ್ಪೆಷಲಿ ಬೇರೆಯೊಬ್ಬರನ್ನ ಇನ್ವಾಲ್ವ್ ಮಾಡಿದ್ರೆ ಅದಲ್ಲಿ ನಡೀತಾ ಇದಾ ಇಲ್ವಾ ಅಂತ ನಾನು ನೋಡಬೇಕು. ಈ ಒಂದೇ ಒಂದು ನೀವು ಇಂಪ್ರೂವ್ ಮಾಡ್ಕೊಂಡಿದ್ರೆ ಎಷ್ಟು ಎನರ್ಜಿ ಸೇವ್ ಆಗುತ್ತೋ, ಎಷ್ಟು ತಲೆನೋವು ಹೋಗುತ್ತೋ ನನಗೆ ಗೊತ್ತು. ಟ್ರೈ ಮಾಡಿ. ಮಕ್ಕಳಿಗೊಂದು ಹೇಳ್ತೀವಿ, ಇದು ಬೇಕು ಅಂತ, ಒಂದು ಪೇಪರಲ್ಲಿ ಬರೆದು ಕೊಟ್ಟಿದ್ರೆ ಈಸಿ ಅಲ್ವಾ? ಇಲ್ಲಾಂದರೆ ಏನೋ ಒಂದು ಮತ್ತೆ ಅವರು ಏನೋ ಒಂದು ಮಿಸ್ಟೇಕ್ ಮಾಡ್ಕೊಳ್ತಾರೆ. ಮಕ್ಕಳಂತ ಇಲ್ಲ, ಆಫೀಸಲ್ಲಿ ಆಗಲಿ, ಒಂದು ವ್ಯಾಪಾರ ಪ್ಲೇಸ್ ಆಗಲಿ, ಪ್ರತಿ ಒಂದು ಜಾಗದಲ್ಲಿ ಯಾರೋ ಒಬ್ಬರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೋ. ಅವ್ರಿಗೆ ನಾವು ನಿಧಾನವಾಗಿ ಕ್ಲಿಯರಾಗಿ ಡಬಲ್ ಚೆಕ್ ಮಾಡಿದ್ರೆ ಅದು ಅವ್ರಿಗೂ ಈಸಿ ಆಗುತ್ತೆ, ನಮಗೂ ಈಸಿ ಆಗುತ್ತೆ. ಸೊ ಪ್ರತಿ ಒಂದು ವಿಷಯದಲ್ಲಿನೂ ಇರಿಟೇಷನ್ ಬರಬಾರದು. ಒಂದು ಕೆಲಸನ ತಗೊಂಡಿದ್ರೆ ಅದು ಕಂಪ್ಲೀಟ್ ಆಗಬೇಕು. ಅದು ನೀವು ಮಾಡ್ತಾ ಬಂದಿದ್ರೆ ಎಷ್ಟೊಂದು ಎನರ್ಜಿ ನಿಮಗೆ ಸೇವ್ ಆಗುತ್ತೆ, ಎಷ್ಟು ತಲೆನೋವಿರಲ್ಲ, ಇರಿಟೇಷನು ಬರಲ್ಲ. ಇಂಪಾರ್ಟೆಂಟ್ಲಿ ಆ ಕೆಲಸ ಕಂಪ್ಲೀಟ್ ಆಗುತ್ತೆ. ಇದು ಒಂದು ಇಂಪ್ಲಿಮೆಂಟ್ ಮಾಡಿ. ಇಲ್ಲ ನನ್ನ ಲೈಫಲ್ಲಿ ಎಲ್ಲ ಕರೆಕ್ಟಾಗಿದೆ, ನಾನು ಆಲ್ರೆಡಿ ಡಬಲ್ ಚೆಕ್ ಮಾಡ್ತೀನಿ ಅಂದರೆ ವೆರಿ ಗುಡ್, ನೀವು ನೆಕ್ಸ್ಟ್ ಗೋಲ್ಗೆ ಹೋಗಿ. ಇಲ್ಲ ಅಂದರೆ ಯಾರಿಗೂ ಸಫರಿಂಗ್ ಆಗ್ತಾ ಇದ್ದಾರೋ ಅದನ್ನು ಒಂದು ಸತಿ ನೋಡಿ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಮಾಸ್ಟರ್ಸ್.